ಹಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನಾನೀಗ ನೋಡೋಕೊಟ್ಟಿರೋಂಥ ಮೂವಿ ಯುವ ವ್ಲಾಗ್ ಮಾಡ್ಕೊಂಡು ಹೋಗೋಣ. ನಾನಂತೂ ಫುಲ್ ರೆಡಿಯಾಗಿದ್ದೀನಿ. ಹಾಗೇನೆ ಈಗ ಮೀಟ್ ಮಾಡೋಕೊಟ್ಟಿರೋಂಥದ್ದು ಯುವದ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರೋವಂಥ ಒಂದು ಕ್ಯಾರೆಕ್ಟರ್ ಇದೆ. ಅಂದರೆ ನನ್ನ ಫ್ರೆಂಡೇ ಆಗಿರೋವಂಥದ್ದು. ಯುವ ಸೆಟ್ಟಲ್ಲಿ ಮೀಟ್ ಆಗಿದ್ದು ನಾವೆಲ್ಲ. ಸೊ ಎಲ್ಲ ವ್ಲಾಗ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ನನ್ನ ಜೊತೆ ಎಂಜಾಯ್ ಮಾಡ್ತೀರಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪಬ್ಲಿಕ್ ರಿವ್ಯೂಸ್ನ ನೋಡಿದೆ ನಾನು. ನೋಡಿ ನನಗೆ ಅನಿಸಿದ್ದೇನು ಅಂದರೆ, ಓಕೆ, ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಆಗಿರೋಂಥದ್ದು. ಅದು ಅಫ್ಕೋರ್ಸ್ ಟ್ರೈಲರ್ ನೋಡೇನೆ ಗೊತ್ತಾಗಿದೆ. ಆದರೆ ಅದಲ್ಲ, ಎಕ್ಸ್ಪೆಕ್ಟೇಷನ್ನ ಮೀರಿದೆ ಅಂತ. ಎಕ್ಸ್ಪೆಕ್ಟೇಷನ್ ಮೀರಿದೆ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಾಗಲಿ, ಡ್ಯಾನ್ಸಲ್ಲಾಗಲಿ ಅಥವಾ ಎಮೋಷನ್ಸಲ್ಲಾಗಲಿ ಎಲ್ಲ ಗೆದ್ದಿದೆ ಸಿನಿಮಾ. ಈಗ ತೋರಿಸ್ತೀನಿ ನಿಮಗೆ. ಲೈಕ್ ಯುವನ ಫ್ರೆಂಡ್ ಪಾತ್ರ ಮಾಡಿರೋನ ಜೊತೆ ಮೂವಿ ನೋಡ್ತಾ ಇದ್ದೀನಿ. ಅಂದರೆ ಅವರಿಗೂ ಗೊತ್ತಿಲ್ಲ ಎಷ್ಟು ಬರ್ತಿದೆ ಎಷ್ಟು ಬಂದಿದೆ ಅಂತ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸ್ವಲ್ಪ ಭಯ ಇದೆ. ಇದೆಲ್ಲ ಕಾಮನ್ ಅಲ್ಲ ನಡೆಯೋವಂಥದ್ದು. ಆ್ಯಂಡ್ ಮೂವಿ ಎಕ್ಸ್ಪೆಕ್ಟೇಷನ್ಸ್ ಅಂತೂ ರಿವ್ಯೂ ನೋಡಿದ್ಮೇಲೆ ಇನ್ನೂ ಜಾಸ್ತಿ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಅವ್ರದ್ದು ಯಾವತ್ತೂ ನಂಬಕ್ಕೂ ಆಗಲ್ಲ. ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಇವನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ. ಐ ಅಖಿಲ್, ಆರ್ ಯು ಎಕ್ಸೈಟೆಡ್? ಭಯ ಇದೆ ಅಲ್ಲ. ಬಾಜಿಲಲ್ಲ ಅಂತ ಹೇಳ್ತೀನಿ. ಲೈಕ್ ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ಕಮರ್ಷಿಯಲ್ ಸಿನಿಮಾ ಥರ ಇರುತ್ತೆ. ಆದರೆ ಇದರಲ್ಲಿ ಒಂದು ಚೂರು ಜಾಸ್ತಿನೇ ಇರುತ್ತೆ. ನೀನು ಬಂದಿದ್ದಾನೆ, ಖುಷಿಯಾಗಿದ್ದಾನೆ. ಮೂವಿ ನೋಡಾಯಿತು, ಹುಡುಗರೆಲ್ಲ ಹೋಗ್ತಾ ಇದ್ದಾರೆ. ನಾನೊಂದು ರಿವ್ಯೂ ಮಾಡೋಣ ಅಂತಲೇ ಇಲ್ಲಿಗೆ ಬಂದೆ. ವಿಷಯ ಏನಂದರೆ, ಮೂವಿ ಒಂದು ಬೇರೆಯೇ ಆರ್ಕ್ ತಗೊಳುತ್ತೆ. ಈಗ ಸ್ಟಾರ್ಟಿಂಗ್ ನೋಡೋ ಒಂದು ರೇಜ್ಗಿಂತನೂ ಮೂವಿ ಎಂಡ್ ಆಗೋಷ್ಟರಲ್ಲಿ ಫ್ಯಾಮಿಲಿ ಸೆಂಟಿಮೆಂಟು ತುಂಬಾ ಅದ್ಭುತವಾಗಿತ್ತು. ನೀವು ಯುವರತ್ನ ಕಂಪೇರ್ ಮಾಡ್ತೀರಾ, ರಾಮಾಚಾರಿ ಕಂಪೇರ್ ಮಾಡ್ತೀರಾ, ಅದಕ್ಕಿಂತನೂ ತುಂಬಾ ಬೇರೆಯೇ ಆ್ಯಂಗಲ್ ಇದೆ. ಅಂದರೆ ಫ್ಯಾಮಿಲಿ ಸೆಂಟಿಮೆಂಟ್ ಸೇಮೇ ಇದೆ, ಆದರೆ ಇಲ್ಲಿ ಬೇರೆಯೇ ಆ್ಯಂಗಲ್ ತೋರಿಸಿದ್ರೆ ತುಂಬಾ ಖುಷಿ ಆಯಿತು ನನಗೆ. ನಾನಿಲ್ಲಿ ಮೂವಿ ರಿವ್ಯೂ ಮಾಡೋಕ್ಕೆ ಬಂದಿಲ್ಲ, ಯಾಕೆಂದರೆ ನೀವು ನೋಡಿ ನೀವು ಹೇಳಬೇಕಾಗುತ್ತೆ. ನಾನು ಜಸ್ಟ್ ನಾವೆಲ್ಲ ಇದ್ವಿ ಅನ್ನೋ ಒಂದು ಹ್ಯಾಪಿನೆಸ್ನ ಶೇರ್ ಮಾಡೋಕ್ಕೆ ಬಂದಿರೋದು. ಆ್ಯಂಡ್ ನಾನಂತೂ ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ನೀವು ನೋಡಿ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು. ಆ್ಯಂಡ್ ಕೆಲವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗ್ತಿದ್ರು, ಲೈಕ್ ನೋಡಿದ್ದೀನಿ ಅಂತ, ನೋಡಿದೆ ಹಾಗೆ ಹೇಗೆ ಅಂತ. ಹಾಗೆ ನಮ್ಮ ಫ್ರೆಂಡ್ಸೂ ಅಷ್ಟೇ. ಲಾಸ್ಟಿಗೆ ಏನು ವಿಷಯ ಗೊತ್ತಾ, ಯಾರಷ್ಟು ನೋಟಿಸ್ ಮಾಡಲ್ಲ, ಆದರೂ ಕೂಡ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ ಅಂತ. ಸೊ ತುಂಬಾ ಖುಷಿ ಆಗ್ತಿದೆ ನನಗೆ. ಹೆಂಗೆ ಹೇಳಿ, ಕಂಡಿದ್ದೀನಿ ಫಸ್ಟ್ ಟೈಮ್ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿದ್ದೀನಿ ಅಂತ. ಅದು ಒಂದು ರಾಜ್ಕುಮಾರ್ ಫ್ಯಾಮಿಲಿಯವರ ಒಂದು ಫಸ್ಟ್ ಮೂವಿ, ಅದು ಯುವರಾಜ್ ಕುಮಾರ್ ಅವರ ಫಸ್ಟ್ ಮೂವಿ ನಾವು ಕಾಣಿಸ್ಕೊತೀವಿ ಅಂತ ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ಇದು ಬೇರೆ ಯಾರಿಗೂ ಮ್ಯಾಟ್ರ್ ಆಗಲ್ಲ, ನನಗೆ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಮೂವಿ ಬಗ್ಗೆ ಮಾತಾಡಿದ್ರೆ ನೀವೇ ಮಾತಾಡಬೇಕಾಗುತ್ತೆ. ನಾನು ರಿವ್ಯೂ ಥರ ಕೊಡೋಕ್ಕಾಗಲ್ಲ. ಏನಂತೀರ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಟಿಲ್ ದೆನ್, ಬೈ ಬಾಯ್.